ಶಿರಸಿಯಲ್ಲಿ ಬಾವಿ ತೋಡಿದ ಅಂಗನವಾಡಿ ಕಾರ್ಯಕರ್ತೆಗೆ ಅಧಿಕಾರಿಗಳ ಅಡ್ಡಿ. ಸ್ಥಳಕ್ಕೆ ಸಂಸದ ಅನಂತಕುಮಾರ್ ಹೆಗ್ಡೆ ಭೇಟಿ, ಡಿಸಿಗೆ ತರಾಟೆ. ಮತ್ತೆ ಬಾವಿ ತೋಡಲು ಅನುಮತಿ ನೀಡಿದ ಜಿಲ್ಲಾಧಿಕಾರಿ. ಅಬ್ಬಬ್ಬ, 33 ಜಿಂಕೆ ಕೊಂಬುಗಳನ್ನ ಸೀಸ್ ಮಾಡಿದ ಪೊಲೀಸರು. ದೊಡ್ಡಬಳ್ಳಾಪುರದಲ್ಲಿ ಭಯಾನಕ ಅಪಘಾತ, ಮುಗಿಯದ ಕಾಟೇರ ಟೈಟಲ್ ಫೈಟ್. ಬೆಂಗಳೂರಿನಲ್ಲೊಬ್ಬ ನೈಟಿ ಕಳ್ಳ, ಶೂ ಚಪ್ಪಲಿಗಳೇ ಈತನ ಟಾರ್ಗೆಟ್. ರಾಮಚಂದ್ರ ಅಗ್ನಿ ದುರಂತ, ಸಾವಿನ ಸಂಖ್ಯೆ 4ಕ್ಕೆ ಏರಿಕೆ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಉತ್ತರ ಕನ್ನಡದ ಶಿರಸಿಯಲ್ಲಿ ಮಕ್ಕಳ ಕುಡಿಯುವ ನೀರಿಗಾಗಿ ಬಾವಿ ತೋಡುತ್ತಿದ್ದ ಅಂಗನವಾಡಿ ಕಾರ್ಯಕರ್ತೆ ಗೌರಿಗೆ ಅಧಿಕಾರಿಗಳು ಅಡ್ಡಿಪಡಿಸಿದ್ದಾರೆ. ಇದನ್ನ ಖಂಡಿಸಿ ಶಿರಸಿ ತಹಶೀಲ್ದಾರ್ ಕಚೇರಿ ಎದುರು ಗೌರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಸಂಸದ ಅನಂತಕುಮಾರ್ ಹೆಗ್ಡೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದ್ರು. ಇನ್ನು ಸ್ಥಳದಿಂದಾನೇ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ್ಗೆ ಕರೆ ಮಾಡಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಬಾವಿ ತೋಡೋದಕ್ಕೆ ಅನುಮತಿ ನೀಡುವಂತೆ ಸಂಸದರು ತಾಕೀತನ್ನ ಮಾಡಿದ್ದಾರೆ. ಕೂಡಲೇ ಬಾವಿ ತೋಡೋದಕ್ಕೆ ಡಿಸಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಬಾವಿ ತೋಡೋದಕ್ಕೆ ಡಿಸಿ ಪರ್ಮಿಷನ್ ಕೊಟ್ಟ ಹಿನ್ನೆಲೆ ಗೌರಿ ಪ್ರತಿಭಟನೆಯನ್ನ ಹಿಂಪಡೆದ್ರು. ಇನ್ನು ಬಾವಿಯಲ್ಲಿ ನೀರು ಬಂದ ನಂತರ ಬಾವಿಗೆ ಗೌರಿ ಹೆಸರು ಇಡುವ ಭರವಸೆಯನ್ನ ಸಂಸದ ಅನಂತಕುಮಾರ್ ಹೆಗ್ಡೆ ಕೊಟ್ಟಿದ್ದಾರೆ. ಕಳೆದ ಜನವರಿ 30ರಿಂದ ಅವರು ಅಂಗನವಾಡಿ ಮಕ್ಕಳಿಗಾಗಿ ಏಕಾಂಗಿಯಾಗಿ ಬಾವಿ ತೋಡುತ್ತಿದ್ದಾರೆ. ಬೆಂಗಳೂರಿನ ಕಾಡ್ಗೋಡಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ವನ್ಯಜೀವಿ ಅವಶೇಷ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದವರನ್ನ ಲಾಕ್ ಮಾಡಿದ್ದಾರೆ. 33 ಜಿಂಕೆ ಕೊಂಬು, 6 ಜಿಂಕೆ ತಲೆಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪಣಿಂದರ್ ಮತ್ತು ರೆಹಮತುಲ್ಲಾ ಬಂಧಿತ ಆರೋಪಿಗಳಾಗಿದ್ದಾರೆ. ಖಾಸಗಿ ಬಸ್ನಲ್ಲಿ ಆಂಧ್ರಪ್ರದೇಶದಿಂದ ಜಿಂಕೆ ಕೊಂಬುಗಳನ್ನ ತಂದು ಮೈಸೂರಿನಲ್ಲಿ ಮಾರಾಟ ಮಾಡೋದಕ್ಕೆ ಯತ್ನಿಸ್ತಾ ಇದ್ರು. ಇನ್ನು ವಿಷಯ ತಿಳಿದಂತಹ ಪೊಲೀಸರು 2 ಅಂತಾರಾಜ್ಯ ಸ್ಮಗ್ಲರ್ಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಡೆಯುವಂತಹದ್ದು, ಸೊ ಬರುವಂತಹದನ್ನ ಕಡಿಮೆ ಮಾಡಬೇಕು ಅಂತ ಹಳೆ ಉಮಾಪತಿ ಗೌಡ ಹೇಳಿಕೆಗೆ ನಿರ್ದೇಶಕ ತರುಣ್ ಸುಧೀರ್ ಕೌಂಟರ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಂತಹ ತರುಣ್ ಸುಧೀರ್, ನಿರ್ಮಾಪಕ ಉಮಾಪತಿ ಬಳಿ ನಾನು ಅಡ್ವೈಸ್ ಪಡೆದಿರ್ಲಿಲ್ಲ. ಅವರು ಓಕೆ ಅಂದ್ಮೇಲೆ ಡೈಲಾಗ್ ರೈಟರ್ ಟೆಕ್ನಿಷಿಯನ್ ಜೊತೆ ಕಥೆಯನ್ನ ಹೇಳಿಸಿದ್ರು. ರೆಸಾರ್ಟ್ ನಲ್ಲಿ ಇರೋದಕ್ಕೆ 75,000ಗಳಷ್ಟೇ ದುಡ್ಡನ್ನ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ರೆ ಉಮಾಪತಿ ಬಳಿ ನಾವು ಹಣವನ್ನ ಪಡ್ಕೊಂಡಿಲ್ಲ. ಯಾವ ದೇವ್ರ ಮೇಲ್ ಬೇಕಾದ್ರೂ ನಾವು ಪ್ರಮಾಣ ಮಾಡೋದಿಕ್ಕೆ ಸಿದ್ಧ ಅಂತ ಸವಾಲ್ ಹಾಕಿದ್ದಾರೆ. ಉಮಾಪತಿ ಸರ್ಗೂ ಕರೆದೆ, ಸರ್ ಇದೊಂದು ಕತೆ ಇದೆ ಕೇಳಿ ನೀವು ಅಂತ ಅಂದ್ಬಿಟ್ಟು ಅವ್ರಿಗೂ ನಾನೊಂದು 2 ಅವರ್ಸ್ ಕೂತ್ಕೊಂಡು ಫುಲ್ ಕತೆ ಹೇಳಿದೆ. ಅವರು ಎಕ್ಸೈಟ್ ಆದರು, ತುಂಬ ಚೆನ್ನಾಗಿದೆ ಡೈರೆಕ್ಟ್ರೆ, ಮಾಡೋಣ, ದರ್ಶನ್ ಸರ್ಗೆ ಹೇಳ್ಬಿಡೋಣ ಬಿಡಿ ಅಂತಂದರು. ನಾನು ಒಂದು 2-3 ದಿವಸ ಹೊರಗಡೆ ಹೋಗ್ತೀನಿ, ಇವನ್ನೆಲ್ಲ ಕೋರ್ಸ್ಕೊಂಡು ಒಂದು ಕಾಮ್ ಆಗಿರೋ ಪ್ಲೇಸಲ್ಲಿ ಕ್ಲೀನಾಗಿ ಕಥೆನ ನರೇಷನ್ ಕೊಟ್ಟು ಉಮಾಪತಿ ಸರ್ ನನಗೆ ಅಡ್ವಾನ್ಸ್ ಆಫರ್ ಮಾಡಿದಂತೂ ನಿಜ. ಡೈರೆಕ್ಟ್ರೆ ಒಂದು 10 ಲಕ್ಷ ರೂಪಾಯಿ ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಿ ಅಂತಂದರು. ರಾಬರ್ಟ್ದೆ ಪೇಮೆಂಟು ಇನ್ನೂ ಬ್ಯಾಲೆನ್ಸ್ ಇತ್ತು ನಮಗೆ. ಸೊ ನಾನೇನಂದೆ, ಸರ್ ಬೇಡ ಸರ್, ಫಸ್ಟ್ ಇದು ಮುಗಿಸ್ಕೊಂಡ್ಬಿಡ್ತೀನಿ ರಾಬರ್ಟ್ದು, ಅದ್ರದ್ದು ಏನಿದೆ ಕ್ಲಿಯರ್ ಆಗಿಬಿಡ್ಲಿ, ಆಮೇಲೆ ಹೊಸ ಪಿಕ್ಚರ್ದು ಸ್ಟಾರ್ಟ್ ಮಾಡೋಣ ಸರ್. ಈಗ ಅದಕ್ಕೆ ಸಪ್ರೇಟ್ ಇಲ್ಲ, ನೀವು ಸಪ್ರೇಟ್ ಅಕೌಂಟ್ ಥರ ಇಟ್ಕೊಳ್ಳಿ, ಇದು ಬೇರೆ ಬೇಡ ಸರ್ ನನಗೆ. ಉಮಾಪತಿ ಸರ್ ಫೈನಲ್ ನಂದು ರಾಬರ್ಟ್ದೆಲ್ಲ ಸೆಟ್ಲ್ ಮಾಡಿದ್ರು, ಏನೇನು ಕೊಡಬೇಕಾಯ್ತು ಕೊಟ್ಟರು. ಅಲ್ಲೂ ಹೇಳಿದ್ರು ನೆಕ್ಸ್ಟ್ ಪಿಕ್ಚರ್ದು ಅಡ್ವಾನ್ಸ್ ಹಂಗೆ ತೊಗೊಂಬಿಡಿ ನೀವು ಡೈರೆಕ್ಟ್ರೆ ಅಂತ. ಬೇಕಾದ್ರೆ ಅವ್ರು ಕೇಳಿ, ಅವ್ರು ಹೇಳ್ತಾರಲ್ಲ ಯಾವ ದೇವ್ರನ್ನ ಮುಟ್ಕೊಂಡು ಹೇಳು ಅಂತ, ನಾನು ಅದೇ ದೇವ್ರು ಮುಟ್ಕೊಂಡೆ ನಾನು ಹೇಳ್ತೀನಿ. ಅವತ್ತಿನ ದಿವಸ ಅವ್ರು ಫೋರ್ಸ್ ಮಾಡಿದಾಗ ಕೂಡ ಸರ್ ಬೇಡ ಸರ್, ನಿಮ್ಮ ಹತ್ರ ಇರಲಿ, ನಾನು ಬೇಕಾದಾಗ ಇಸ್ಕೋತೀನಿ ಸರ್ ಅಂತ ಅಂದ್ಬಿಟ್ಟು ಇವತ್ತಿಗೆ ರಾಬರ್ಟ್ ದಿನದೇ ಕ್ಲಿಯರ್ ಸರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳ್ಳತನದ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆದ್ರೆ ಪೊಲೀಸರ ಕೈಗೆ ತಗ್ಲಾಕೊಳ್ಳದೆ ಇರೋದಕ್ಕೆ ಖದೀಮರು ನಾನಾ ವೇಷ ಹಾಕೊಂಡು ಫಿಲ್ಮ್ ಸ್ಟೈಲ್ ನಲ್ಲಿ ಫೀಲ್ಡ್ ಇಳಿತಾರೆ. ಅದೇ ರೀತಿ ಇಲ್ಲೊಬ್ಬ ವಿಚಿತ್ರ ಕಳ್ಳ ನೈಟಿ ಹಾಕೊಂಡು ಅಪಾರ್ಟ್ಮೆಂಟ್ ಗಳಿಗೆ ಎಂಟ್ರಿ ಕೊಟ್ಟು ಶೂ ಹಾಗೂ ಚಪ್ಪಲಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ದುಬಾರಿ ಶೂಗಳನ್ನ ಕದ್ದು ಅಪಾರ್ಟ್ಮೆಂಟ್ ಗಳ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾನೆ. ಖತರ್ನಾಕ್ ಕಳ್ಳನ ಚಲನವಲನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಆರೋಪಿ ಪತ್ತೆಗೆ ದೂರುದಾರರು ಮನವಿ ಮಾಡಿದ್ದಾರೆ. ರಾಮಚಂದ್ರ ಅಗ್ನಿ ಅವಘಡ ಪ್ರಕರಣ, ಮೃತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ತೀವ್ರ ಸುಟ್ಟ ಗಾಯಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಓರ್ವ ಬಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾನೆ. 15 ವರ್ಷದ ಸಾಜಿದ್ ಮೃತ ಬಾಲಕ. ಮತ್ತೋರ್ವ ಬಾಲಕ ರಿಯಾನ್ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಭಾನುವಾರ ಸಂಜೆ ನಡೆದಿದ್ದ ಪರ್ಫ್ಯೂಮ್ ಗೋಡೌನ್ನಲ್ಲಿ ಸ್ಫೋಟ ಸಂಭವಿಸಿ 3 ಸಜೀವ ದಹನವಾಗಿದ್ರು. ಇನ್ನು 5 ಗಂಭೀರ ಗಾಯಗಳಾಗಿತ್ತು. ಈ ಪೈಕಿ ಮತ್ತೋರ್ವ ಬಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತ ಬಾಲಕ ಸಾಜಿದ್ ಅವರ ಮಾವ ಅಫ್ರೋಜ್ ಪಾಷಾಗೆ ಊಟ ಕೊಡಲು ಗೋಡೌನ್ಗೆ ಹೋಗಿದ್ದ. ಈ ವೇಳೆ ದುರಂತ ಸಂಭವಿಸಿದೆ. ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಏರ್ ಇಂಡಿಯಾ ಸಿಬ್ಬಂದಿಗೆ ಪ್ರಯಾಣಿಕರೋರ್ವ ತಾನೊಬ್ಬ ಟೆರರಿಸ್ಟ್ ಅಂತ ಬೆದರಿಕೆ ಹಾಕಿ ಪೊಲೀಸರ ಅತಿಥಿಯಾಗಿದ್ದಾನೆ.
ಆರೋಪಿ ಕೆಂಪೇಗೌಡ ಏರ್ಪೋರ್ಟ್ ಠಾಣೆ ಪೊಲೀಸರ ವಶದಲ್ಲಿದ್ದು ವಿಚಾರಣೆ ನಡೀತಾ ಇದೆ. ಆರೋಪಿ ಆದರ್ಶ್ ಕುಮಾರ್ ಸಿಂಗ್ ಎಂಬಾತ ಫೆಬ್ರವರಿ 17ರಂದು ಬೆಂಗಳೂರಿನಿಂದ ಲಖನೌಗೆ ಹೊರಟಿದ್ದ. ವಿಮಾನ ಹತ್ತಲು ಮುಂದಾಗಿದ್ದಂಥ ಸಂದರ್ಭದಲ್ಲಿ ಸಿಐಎಸ್ಎಫ್ ತಪಾಸಣೆಯ ವೇಳೆ ನಾನು ಭಯೋತ್ಪಾದಕ, ನಾನು ಲಖನೌಗೆ ತೆರಳಲ್ಲ ಅಂತ ಬೆದರಿಕೆ ಹಾಕಿದ್ದಾನೆ. ಈತನ ಹೇಳಿಕೆಯಿಂದ ವಿಚಲಿತರಾದ ಸಿಬ್ಬಂದಿ ತಕ್ಷಣವೇ ಏರ್ಪೋರ್ಟ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದ ಭದ್ರತಾ ಸಿಬ್ಬಂದಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ಠಾಣೆಯಲ್ಲಿ ಆದರ್ಶ್ ಕುಮಾರ್ ಸಿಂಗ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ ಖತರ್ನಾಕ್ ದಂಪತಿಗಳನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಪ್ರಕಾಶ್ ಹಾಗೂ ಮಧು ಪ್ರಕಾಶ್ ಬಂಧಿತ ಆರೋಪಿಗಳು. ಸರ್ಕಾರಿ ನೌಕರಿ ಕೊಡಿಸೋದಾಗಿ 6 ಲಕ್ಷ ಹಣ ಪಡೆದು ಮೋಸ ಮಾಡಿದ್ರು. ನಮ್ಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಗೊತ್ತು, ವಿವಿಧ ಇಲಾಖೆಯ ಮುಖ್ಯಸ್ಥರು ಪರಿಚಯ ಅಂತ ಬುರುಡೆ ಬಿಟ್ಕೊಂಡು ಓಡಾಡ್ತಾ ಇದ್ರು. ಖಾಲಿ ಇರೋ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಹಣ ಪೇಕಿದ್ರು. ವಿದ್ಯಾರಣ್ಯಪುರ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ 3 ಪ್ರಕರಣ ಈಗಾಗಲೇ ದಾಖಲಾಗಿದೆ. ಬಂಧಿತರಿಂದ 2 ಲಕ್ಷ ನಗದು, 4 ಫೋನ್, 1 ದ್ವಿಚಕ್ರ ವಾಹನ, 16 ಕ್ರೆಡಿಟ್ ಹಾಗೂ ಡೆಬಿಟ್ ಕಾರ್ಡ್, 11 ವಿವಿಧ ಕಂಪನಿಯ ವಾಚ್ಗಳು, ಚಿನ್ನಾಭರಣವನ್ನ ಸೀಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಅಮಾಯಕ ವ್ಯಕ್ತಿಗೆ ಲೋನ್ ಮೂಲಕ ಆಟೋ ಕೊಡಿಸ್ತೀನಿ ಅಂತ ನಂಬಿಸಿ ಮೋಸ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ವಿನೋದ್ ಕುಮಾರ್ ಎಂಬಾತನಿಗೆ ಪ್ರಮೋದ್ ಪಂಗನಾಮ ಹಾಕಿದ್ದಾನೆ. SBI ಬ್ಯಾಂಕ್ನವರು ನಿಮ್ಮ ಅಕೌಂಟ್ ನಿಂದ 83 ಲಕ್ಷ ಹಣ ವಹಿವಾಟಾಗಿದೆ, ಉತ್ತರ ಕೊಡಿ ಅಂತ ನೋಟಿಸ್ ಕೊಟ್ಟಾಗ್ಲೇ ತನ್ನ ಮೋಸ ಹೋಗಿರೋದು ಗೊತ್ತಾಗಿದೆ. ಇನ್ನು ಪೊಲೀಸ್ ಠಾಣೆಗೆ ವಿನೋದ್ ದೂರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ವಿವಾದಗಳ ಮೇಲೆ ವಿವಾದವನ್ನ ಮೈಮೇಲೆ ಎಳೆದುಕೊಳ್ತಾ ಇದೆ. 3 ದಿನಗಳ ಹಿಂದಷ್ಟೇ ಮೊರಾರ್ಜಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ಆಚರಿಸಬೇಡಿ ಅಂತ ಆದೇಶವನ್ನ ಹೊರಡಿಸಿತ್ತು. ಆಕ್ರೋಶ ವ್ಯಕ್ತವಾದ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಯೂಟರ್ನ್ ತೆಗೆದುಕೊಂಡಿತ್ತು. ಮೊನ್ನೆ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿದ್ದ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಎನ್ನುವ ಸಾಲನ್ನ ದಿಢೀರ್ ಬದಲಿಸಿ ತೀವ್ರ ಆಕ್ರೋಶದ ಬಳಿಕ ಎಚ್ಚೆತ್ತುಕೊಂಡಿತ್ತು. ಇದೀಗ ಅಂಥದ್ದೇ ಎಡವಟ್ಟನ್ನ ಮಾಡಿದೆ. ಖಾಸಗಿ ಶಾಲೆಗಳನ್ನ ಇನ್ನು ಮುಂದೆ ನಾಡಗೀತೆ ಕಡ್ಡಾಯವಲ್ಲ ಎಂಬ ಸುತ್ತೋಲೆಯನ್ನ ಫೆಬ್ರವರಿ 16ರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರಡಿಸಿತ್ತು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಮೊದಲು ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುದ್ರಣದ ವೇಳೆ ಸಣ್ಣ ದೋಷ ಆಗಿದೆ ಅಷ್ಟೇ, ಎಲ್ಲಾ ಶಾಲೆಗಳು ಅಂತ ಇವತ್ತೇ ಆದೇಶವಾಗುತ್ತೆ ಅಂದ್ರು. ಸಣ್ಣ ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಸೀಟಲ್ಲಿ ಎಲ್ಲ ಶಾಲೆಗಳು ಅಂತಲೇ ಇದೆ. ನೋಟ್ ಸೀಟಲ್ಲಿ ಎಲ್ಲ ಶಾಲೆಗಳು ಅಂತಿದೆ. ಆದರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ, ನಾಡಗೀತೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು. ಎಲ್ಲ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನ ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ. ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. ನಿಮಗೆ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ವಿಧಾನಸಭೆಯಲ್ಲೂ ನಿಮ್ಮ ಪಬ್ಲಿಕ್ ಟಿವಿ ವರದಿ ಪ್ರತಿಧ್ವನಿಸಿದೆ. ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಆದೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಕುವೆಂಪು ಅವರ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗ್ ಬಾ ಸಾಲು ತೆಗೆದಿದ್ರು. ಈಗ ನಾಡಗೀತೆ ಕಡ್ಡಾಯ ಅಲ್ಲ ಅನ್ನೋ ಆದೇಶವನ್ನ ಹೊರಡಿಸಿದ್ದಾರೆ. ಆದೇಶ ಮಾಡ್ತೀರಿ, ವಾಪಸ್ ತಗೋತೀರಿ, ಏನಿದು ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದೀರಾ ಅಂತ ಕಿಡಿಕಾರಿದ್ರು. ಇನ್ನು ವಿಧಾನಸಭೆಯಲ್ಲಿ ಧರಣಿ ಮಾಡುವುದಾಗಿ ಪಟ್ಟು ಹಿಡಿದ್ರು. ಸಚಿವರು ಕೂಡಲೇ ಕ್ಷಮೆ ಕೇಳಬೇಕು ಅಂತ ಅಶೋಕ್ ಒತ್ತಾಯಿಸಿದ್ರು. ಇದಕ್ಕೆ ಉತ್ತರಿಸಿದಂತಹ ಸಚಿವ ಶಿವರಾಜ್ ತಂಗಡಗಿ, ಬಿಜೆಪಿ ಕಾಲದಲ್ಲಿ ಕನ್ನಡ ಹೇಗಿತ್ತು, ಸಂಸ್ಕೃತಿ ಹೇಗಿತ್ತು ಅಂತ ನಮಗೂ ಗೊತ್ತಿದೆ. ಮುದ್ರಣ ಮಾಡುವ ದೋಷ ಆಗಿದೆ, ತಿದ್ದುಪಡಿ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟರು. ಇದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇನ್ನು ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ ಅಂತ ಟಕ್ಕರ್ ಕೊಟ್ಟರು. ಇನ್ನು ಸಚಿವರ ಕ್ಷಮೆಗೆ ಆಗ್ರಹಿಸಿ ಬಿಜೆಪಿ ಸದನದಲ್ಲಿ ಗಲಾಟೆ ನಡೆಸಿದ್ರು. ಇನ್ನು ಸ್ಪೀಕರ್ ಮಧ್ಯ ಪ್ರವೇಶಿಸಿ ಲೋಪ ಆಗಿತ್ತು, ಸರಿಪಡಿಸಿದ್ದಾರೆ ಬಿಡಿ ಅಂದ್ರು. ಮರಣದಂಡನೆ ಆದ್ಮೇಲೆ ಅಂತ ಪ್ರಿಂಟ್ ಮಿಸ್ಟೇಕ್ ಅಂದ್ರೆ ಹೇಗೆ ಅಂತ ಅಶೋಕ್ ಪ್ರಶ್ನಿಸಿದ್ರು. ಇದು ಕನ್ನಡದ ವಿಚಾರ. ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು. ಏನು ಇದ್ರ ಉಚ್ಚಾಟ? ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ, ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಮಾಧ್ಯಮದ ಗೆಳೆಯರು ಅದನ್ನು ಗಮನಕ್ಕೆ ತಂದಿದ್ದೀರಿ. ನಿಮಗೆ ವಿಶೇಷವಾದಂಥ ಅಭಿನಂದನೆಗಳು ಹೇಳ್ತೀನಿ. ಮಾಧ್ಯಮದವ್ರು ಇರೋದೇ ನಮ್ಮನ್ನು ತಿದ್ದಿಸುವಂಥ ಕೆಲಸ ಮಾಡಲಿಕ್ಕೆ. ಜ್ಞಾನನೂ ಇದೆ, ಬುದ್ಧಿನೂ ಇದೆ. ಯಾರು ತಪ್ಪು ಮಾಡೋಂಗಿಲ್ಲ. ತಪ್ಪು ಆದೇಶ ಅಂದರೆ ಒಪ್ಕೊಂತೀನಿ. ನಮ್ದು ಇದ್ದಿದ್ದ ಆದೇಶ ಎಲ್ಲ ಶಾಲೆಗಳಂತ. ಪ್ರಿಂಟ್ ಮಿಸ್ಟೇಕ್ ಆದದ್ನಾಗ ಸ್ವಲ್ಪ ಸಹಕಾರವನ್ನು ಮಾಡಬೇಕು. ಧನ್ಯವಾದ. ಕೊನೆಗೂ ರಾಮನಗರ ವಕೀಲರ ಹೋರಾಟಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಣಿದಿದೆ. ಐಜೂರು ಠಾಣೆ PSI ಸೈಯದ್ ತನ್ವೀರ್ ಹುಸೇನ್ನನ್ನು ಅಮಾನತು ಮಾಡಲಾಗಿದೆ. ಈ ಬಗ್ಗೆ ಖುದ್ದು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಘೋಷಣೆ ಮಾಡಿದ್ದಾರೆ. ಜೊತೆಗೆ ವಕೀಲ ಚಾಂದ್ ಪಾಷಾ ವಿರುದ್ಧವೂ ಕಠಿಣ ಕ್ರಮಕ್ಕೆ ಮುಂದಾಗುವುದಾಗಿ ಸ್ಪಷ್ಟಪಡಿಸಿದ್ದಾರೆ. 40 ವಕೀಲರ ಮೇಲೆ FIR ದಾಖಲು ಮಾಡಿದ್ದ PSI ಸಸ್ಪೆಂಡ್ ಮಾಡುವಂತೆ 2 ದಿನಗಳಿಂದ ವಕೀಲರು ಅಹೋರಾತ್ರಿ ಧರಣಿ ನಡೆಸಿದರು. ನಾಳೆ ವಿಧಾನಸೌಧ ಚಲೋಗೂ ಕರೆ ಕೊಟ್ಟಿದ್ದರು. ನಿನ್ನೆ ಸದನದಲ್ಲೂ ದೋಸ್ತಿ ಪಕ್ಷಗಳು ಧರಣಿ ನಡೆಸಿದ್ವು. ಇವತ್ತು ಸಸ್ಪೆಂಡ್ ಆದೇಶ ಹೊರಬಿದ್ದಿದೆ.
ಇನ್ನು ಗೃಹ ಸಚಿವ ಪರಮೇಶ್ವರ್ ಸ್ಪೀಕರ್ ಖಾದರ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅಭಿನಂದನೆ ಸಲ್ಲಿಸಿ ನಮ್ಮ ಹೋರಾಟಕ್ಕೆ ಜಯ ಸಂದಿದೆ ಅಂತ ಹೇಳಿದ್ದಾರೆ. ಈ ನಡುವೆ ರಾಮನಗರದಲ್ಲಿ ನಡೆದ ಎಲ್ಲ ಗಲಾಟೆಗೆ ಕುಮಾರಸ್ವಾಮಿಯೇ ಕಾರಣ ಅಂತ ಡಿಸಿಎಂ ಡಿಕೆಶಿ ಆರೋಪಿಸಿದ್ದಾರೆ. ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂತ ಹೇಳಿ ಆ ತನ್ವೀರ್ ಹುಸೇನ್ ಅವರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು, ಅವರ ಮೇಲೆ ಕಠಿಣವಾದ ಕ್ರಮವನ್ನ ತಗೊಳ್ತಾ ಇದ್ದೇವೆ. ಊರು ರಾಜಕಾರಣ ಪಾಪ ಬಿಜೆಪಿಯವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಬಿಜೆಪಿಯವ್ರದ್ದು ಅವ್ರದ್ದು ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸುವಂಥದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ನೆನೆ ಬಿಜೆಪಿಲಿ ಹೇಳ್ತಿದ್ರಲ್ಲ, ಇವ್ರು ಅಸೆಂಬ್ಲಿಲಿ ಯಾರು ಬರಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೇ ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ ಜನತಾದಳ ಕುಮಾರಸ್ವಾಮಿನೇ ಕಾರಣ. ಮಂಡ್ಯದ ಕೆರಗೋಡು ಹನುಮಧ್ವಜ ತೆರವು ಪ್ರಕರಣ ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಹನುಮಧ್ವಜವನ್ನು ಕಟ್ತೀವಿ ಅಂತ ಗ್ರಾಮಸ್ಥರು ಶಪಥ ಮಾಡಿದ್ದಾರೆ. ಅಯೋಧ್ಯೆ ಬಾಲರಾಮ ದರ್ಶನ ಪಡೆದು ಮತ್ತೆ ಹನುಮಧ್ವಜ ಹಾರಿಸುವ ಘೋಷಣೆಯನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಹನುಮಧ್ವಜ ವಿವಾದದ ಬಳಿಕ ಕೆರಗೋಡು ಗ್ರಾಮಸ್ಥರು ಮತ್ತು ಹಿಂದೂ ಕಾರ್ಯಕರ್ತರು ಅಯೋಧ್ಯೆ ಪ್ರವಾಸ ಕೈಗೊಂಡಿದ್ದರು. ದಶರಥ ನಂದನ ದರ್ಶನ ಪಡೆದರು. ಬಾಲರಾಮನ ದರ್ಶನ ಮುಗಿಸಿ ದೇವಾಲಯದ ಆವರಣದಲ್ಲೇ ಕೆರಗೋಡಿನಲ್ಲಿ ಮತ್ತೆ ಹನುಮಧ್ವಜ ಕಟ್ಟುವೆವು ಅಂತ ಘೋಷಣೆ ಕೂಗಿದ್ದಾರೆ. ಕೆರಗೋಡಿನಲ್ಲೇ ಕಟ್ಟುವೆವು, ಹನುಮಧ್ವಜ ಕಟ್ಟುವೆವು.